ಹಿನ್ನೆಲೆ ಈಗಿನಿಂದ ಎಂದಿನಂತೆ ಶಾಲಾ ಕಾಲೇಜುಗಳು ಓಪನ್ ಆಗಿರಲಿವೆ. ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಅಲೋಕ್ ಕುಮಾರ್ ಶಿವಮೊಗ್ಗದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಕೂಡ ಶಿವಮೊಗ್ಗದ ಸೂಕ್ಷ್ಮ ಪ್ರದೇಶಗಳಲ್ಲಿ ನೈಟ್ ರೋಡ್ಸ್ ಹಾಕಿದ್ದಾರೆ. ಅಮೀರ್ ಅಹಮದ್ ಸರ್ಕಲ್, ಬಿಎಚ್ ರೋಡ್, ಗಾಂಧಿ ಬಜಾರ್, ಸಿಂಗೇಹಟ್ಟಿ, ಟಿಪ್ಪು ನಗರ, ಅಶೋಕ್ ಸರ್ಕಲ್ ಹೀಗೆ ಸೂಕ್ಷ್ಮ ಏರಿಯಾಗಳಲ್ಲಿ ಡಿಸಿ ಸೆಲ್ವಮಣಿ ಮತ್ತು ಎಸ್ಪಿ ಲಕ್ಷ್ಮೀ ಪ್ರಸಾದ್ ಅವರೊಟ್ಟಿಗೆ ಯುವಕರಿಗೆ ಶಾಂತಿಯುತ ಆರೋಪಿಗಳನ್ನ ಬಂಧಿಸಲಾಗಿದ್ದು ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿದೆ. ಕಾರಿಗೆ ಗುಂಡೇಟು ಹೊಡೆದಿರುವ ಪ್ರಮುಖ ಆರೋಪಿ ಜಬೀವುಲ್ಲಾಗೆ ಮುಂದುವರೆದಿದೆ. ಈ ಬಗ್ಗೆ ಆರೋಪಿ ಪತ್ನಿ ಶಬನಂ ಟಿವಿ9 ಜೊತೆ ಮಾತನಾಡಿದ್ದು, ಪೊಲೀಸರು ರಾತ್ರಿ 9:30 ಗಂಟೆಗೆ ಪತಿಯನ್ನ ಮನೆಯಿಂದ